ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಕುರಿತು ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಚಾಮುಂಡೇಶ್ವರಿ ದೇವಸ್ಥಾನ ಹಾಗೆ ಈ ಒಂದು ಪ್ರತಿಮೆ ಇರುವಂಥದ್ದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯಲ್ಲಿ. ಈ ಗೌಡಗೆರೆ ಗ್ರಾಮ ಚನ್ನಪಟ್ಟಣದಿಂದ 15ರಿಂದ 20 ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು. ಇಲ್ಲಿ ಮುಖ್ಯ ದೇವತೆ ಬಂದು ಚಾಮುಂಡೇಶ್ವರಿ. ಹಾಗೆ ಈ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ದೇವಿಯ 60 ಅಡಿ ಎತ್ತರದ ಪಂಚಲೋಹದ ವಿಗ್ರಹ ತುಂಬಾ ಹೆಸರುವಾಸಿಯಾಗಿರುವಂಥದ್ದು. ಬರೀ ಕರ್ನಾಟಕ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಪ್ರಸಿದ್ಧವಾಗಿರುವಂತಹ ಪ್ರತಿಮೆ. ನಾವಿಲ್ಲಿಗೆ ಫ್ಯಾಮಿಲಿ ಸಮೇತ ಬೆಳಗ್ಗೆನೇ ಹೊರಟ್ವಿ. ಗೌಡಗೆರೆಗೆ ಹೋಗಬೇಕು ಅಂತ ಅಂದ ಕೂಡಲೇ ಒಂಥರ ಖುಷಿ. ಆ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ನಾವು 8:15 ಹಾಗೆ ರೀಚ್ ಆದ್ವಿ. ಆಲ್ರೆಡಿ ತುಂಬ ಜನ ತಾಯಿಯ ದರ್ಶನಕ್ಕಾಗಿ ಕಾಯ್ತಾಯಿದ್ರು. ಹಾಗೆ ಬಂದ ಕೂಡಲೇ ಮುಂದ್ಗಡೆನೆ ಕಾಲು ತೊಳೆಯೋಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ. ಹಾಗೆ ಹಣ್ಣು ಕಾಯಿ ಪ್ರಸಾದ ಎಲ್ಲ ಅಲ್ಲೇ ಸಿಗುತ್ತೆ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಯಾವುದೇ ರೀತಿಯಾದಂತಹ ಭೇದವಿಲ್ಲ. ಎಲ್ರಿಗೂ ತಾಯಿಯ ದರ್ಶನಕ್ಕೆ ಮುಕ್ತ ಅವಕಾಶ ಸಿಕ್ಕಿರುವಂಥದ್ದು. ಹಾಗೆ ಇಲ್ಲಿ ನೋಡ್ತಿರಬಹುದು ನೀವು, ಕಾಯಿಗಳನ್ನ ಕಟ್ಟಿರುವಂಥದ್ದು. ಯಾವುದೇ ಸಮಸ್ಯೆ ಇರ್ಬೋದು ಅಥವಾ ಯಾವುದಾದ್ರೂ ಆಸೆ ಆಕಾಂಕ್ಷೆಗಳಿರಬಹುದು, ಅದು ಈಡೇರಬೇಕು ಅಂತ ಹೇಳಿದ್ರೆ ತಾಯಿ ಹತ್ರ ಬೇಡ್ಕೊಂಡು ಈ ಒಂದು ಕಾಯಿನ ಕಟ್ಟಿದ್ರೆ ಖಂಡಿತ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇರುವಂಥದ್ದು. ಹಾಗೆ ಅದನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ ಕೂಡ. ಹಾಗೆ ನಾವು ಎಂಟ್ರಿ ಆದ ತಕ್ಷಣ ಇಲ್ಲಿ ಒಂದು ದೇವಿಯನ್ನು ನೀವು ನೋಡಬಹುದು. ಇಲ್ಲೂ ಕೂಡ ಹರಕೆಗಳ ರೂಪದಲ್ಲಿ ಬಳೆಗಳನ್ನ ಕಾಣಿಕೆಗಳನ್ನ ಕಟ್ಟಿರುವಂಥದ್ದನ್ನ ನೀವು ನೋಡಬಹುದು. ಹಾಗೆ ಮುಂದೆ ನಾಗದೇವತೆಗಳನ್ನ ನೀವು ನೋಡ್ಬೋದು. ನಂತರ ಇಲ್ಲಿ ಶಿವನ ಲಿಂಗ ಕೂಡ ಇದೆ. ಹಾಗೆ ತಂದಿರೋ ಕಾಯಿನ ಒಡೆಯೋಕ್ಕೆ ಸ್ಥಳಾವಕಾಶ ಕೂಡ ಮಾಡಿ ಕೊಟ್ಟಿದ್ದಾರೆ. ಹಾಗೆ ದೇವಸ್ಥಾನದ ಒಳಗಡೆ ಮೊಬೈಲ್ನ ಬಳಸೋ ಹಾಗಿಲ್ಲ. ಹಾಗಾಗಿ ಅಲ್ಲಿನ ಚಿತ್ರೀಕರಣವನ್ನು ನಾನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಹೊರಗಡೆ ಬಂದಾಗ ಇಲ್ಲಿ ಆಂಜನೇಯನ ಚಿತ್ರಣವನ್ನು ನೋಡಬಹುದು. ಇದು ಉದ್ಭವ ಆಗಿರೋವಂಥದ್ದ ಅಥವಾ ಕೆತ್ತನೆ ಮಾಡಿರೋವಂಥದ್ದ ಗೊತ್ತಿಲ್ಲ. ಬಟ್ ಇಲ್ಲೂ ಕೂಡ ಅವರ ಇಷ್ಟಾರ್ಥಗಳನ್ನ ಈಡೇರಿಸೋಕ್ಕೆ ಕಾಣಿಕೆಗಳನ್ನ ಇಟ್ಟಿರೋದು ಕೂಡ ನೋಡಬಹುದು. ದೇವಸ್ಥಾನದ ಹೊರಗಡೆ ಪ್ರಸಾದವನ್ನು ಕೊಡ್ತಾರೆ, ಅಂದರೆ ತೀರ್ಥ ಹಾಗೆ ಹೂವು ಕುಂಕುಮನ ಇಲ್ಲಿ ನೀವು ತಗೋಬಹುದು. ಇನ್ನು ಈ ಚಾಮುಂಡೇಶ್ವರಿ ದೇವಿ ಇಲ್ಲಿ ಪ್ರತಿಷ್ಠಾಪನೆಗೊಳ್ಳೋಕ್ಕೆ ಕಾರಣ ಏನು ಅಂತ ಹೇಳಿ ಅನ್ನಿಸ್ಬಹುದು. ತುಂಬ ವರ್ಷಗಳ ಹಿಂದೆ ಈ ಒಂದು ಗೌಡಗೆರೆ ಗ್ರಾಮದಲ್ಲಿ ಮಕ್ಕಳು ಗುಂಪೊಂದು ಒಂದು ಜಮೀನಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಗ ಒಬ್ಬ ಹುಡುಗನಿಗೆ ಚಾಮುಂಡೇಶ್ವರಿ ದೇವಿಯ ಒಂದು ಸಣ್ಣ ವಿಗ್ರಹ ಸಿಕ್ತಂತೆ. ಅದಾದಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ಅದಕ್ಕೆ ಒಂದು ಮಂಟಪವನ್ನು ಅವರ ಒಂದು ಇಮ್ಯಾಜಿನೇಷನಲ್ಲಿ ಕಟ್ಟಿದ್ರು. ಹಾಗೆ ಅದು ದೊಡ್ಡವ್ರ ತನಕ ಬಂತು. ಅದಾದಮೇಲೆ ಚಾಮುಂಡೇಶ್ವರಿ ದೇವಿನ ಇಟ್ಟು ಅವರೆಲ್ಲರೂ ಪೂಜೆ ಮಾಡಿ ಅವರ ಸಮಸ್ಯೆಗಳನ್ನ ದೇವಿ ಹತ್ರ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಸಮಸ್ಯೆಗಳು ಒಂದೊಂದೇ ಬಗೆಹರಿತಾ ಬಂತಂತೆ. ಹಾಗೆ ಅವರ ಇಷ್ಟಾರ್ಥಗಳು ಕೂಡ ಈಡೇರ್ತಾ ಹೋಯ್ತಂತೆ. ಅದರ ನಂತರ ಯಾವ ಬಾಲಕನಿಗೆ ಆ ಒಂದು ವಿಗ್ರಹ ಸಿಕ್ಕಿತ್ತೋ ಆ ಬಾಲಕನ ಕನಸಿನಲ್ಲಿ ಈ ದೇವಿ ಬಂದು ನನಗೋಸ್ಕರ ಒಂದು ಗುಡಿಯನ್ನು ಕಟ್ಟು ಅಂತ ಹೇಳಿದಾಗ ಅವರು ಈ ಗುಡಿನ ಕಟ್ಟಿದ್ರಂತೆ. ಅದಾಗಿ ತುಂಬ ವರ್ಷಗಳ ನಂತರ ಅವರು ಕೇದಾರನಾಥ ದೇವಸ್ಥಾನಕ್ಕೆ ಹೋದಾಗ ಅದೇ ಬಾಲಕನಿಗೆ ಅಘೋರಿಗಳು ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆ, ಹಾಗೆ ನಿನ್ನ ಕೈಯಿಂದ 18 ಕೈಗಳುಳ್ಳ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿದ್ರಂತೆ. ಹಾಗೆ ಆ ಬಾಲಕ ಯುವಕ ಆಗಿದ್ದರು. ಅವರು ಬಂದು ಈ ದೇವಿಯ ವಿಗ್ರಹದ ಪ್ರತಿಷ್ಠಾಪನೆ ಮುಂದಾದಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನೆರವೇರಲಿಲ್ಲ. ಅದಾದಮೇಲೆ ಅಘೋರಿಗಳೇ ಇಲ್ಲಿಗೆ ಭೇಟಿ ನೀಡಿದಾಗ ಪಂಚಲೋಹಗಳಿಂದ ಇದನ್ನು ನೀವು ಮಾಡಬೇಕು ಅಂತ ಹೇಳಿದಾಗ ಅವರು ಊರಲ್ಲಿ ಇದ್ರ ಬಗ್ಗೆ ತಿಳಿಸಿ ಎಲ್ಲೆಲ್ಲಿ ಪಂಚಲೋಹದ
ವಸ್ತುಗಳಿದೆಯೋ ಅದನ್ನು ಸಂಗ್ರಹಣೆ ಮಾಡಿ ಈ 60 ಅಡಿ ಎತ್ತರದ 18 ಕೈಗಳುಳ್ಳ ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅದೇ ರೀತಿಯಾಗಿ ಸಮಸ್ಯೆಗಳಿದ್ದರೆ, ಯಾವುದಾದ್ರೂ ಆಕಾಂಕ್ಷೆಗಳು ನೆರವೇರಬೇಕು ಅಂತ ಇದ್ದರೆ ಈ ಒಂದು ಸನ್ನಿಧಿಗೆ ಬಂದು ಅವರ ಮನಸ್ಸಲ್ಲಿ ಅದನ್ನು ಅಂದ್ಕೊಂಡು ಕಾಯಿನ ಕಟ್ಟಿದ್ರೆ ನೆರವೇರುತ್ತೆ ಅನ್ನುವಂಥದ್ದು ಈಗಲೂ ಕೂಡ ಪ್ರತಿಯೊಬ್ಬರ ಭಕ್ತರಲ್ಲಿರುವಂತಹ ನಂಬಿಕೆ. ಹಾಗೆ ಇಲ್ಲಿ ಬಸವಪ್ಪನ ಕೂಡ ನೋಡಬಹುದು. ಇವರು ಸಹ ಯಾವುದೇ ಕುಟುಂಬದಲ್ಲಿ ಜಗಳ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಅದನ್ನು ಕೇಳಿಕೊಂಡ್ರೆ ಬಲಗಾಲನ್ನು ಎತ್ತಿ ನೀಡೋದ್ರ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಕಂಡ್ಕೋಬೋದು ಅಂತ ಕೂಡ ತಿಳಿಸ್ಕೊಡ್ತಾರೆ. ಇನ್ನು ಆ ದೇವಿಯ ಎಡಭಾಗದಲ್ಲಿ ಗುಹೆ ರೀತಿ ಮಾಡಿ ಇಲ್ಲಿ ಪ್ರತಿ ಮಕ್ಕಳಿಗೂ ನಮ್ಮ ಹಿಂದಿನ ಕಾಲದ ಹಳ್ಳಿಯ ಜೀವನ ಆಗಿರಬಹುದು, ಮೈಸೂರು ರಾಜರ ಆಳ್ವಿಕೆಗಳಾಗಿರಬಹುದು, ಕವಿಗಳು, ರಾಜ ಮನೆತನಗಳು, ಕನ್ನಡ ಭುವನೇಶ್ವರಿ ತಾಯಿ ಆಗಿರ್ಬೋದು, ವಚನ ಸಾಹಿತ್ಯದ ಗುರುಗಳಾಗಿರ್ಬೋದು, ಇದ್ರ ಬಗ್ಗೆ ಪ್ರತಿಯೊಂದನ್ನು ತಿಳಿಸ್ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ವಿಡಿಯೋ ನಾನು ನೆಕ್ಸ್ಟು ಹಾಕ್ತೀನಿ. ಇದೆಲ್ಲ ದೇವಿಯ ದರ್ಶನ ಆದ ನಂತರ ನಾವು ಪ್ರಸಾದನ ಸ್ವೀಕರಿಸೋಕ್ಕೆ ಭೋಜನಾಲಯಕ್ಕೆ ಹೋದ್ವಿ. ಇಲ್ಲಿ ಪ್ರತಿದಿನ 24 ಗಂಟೆಗಳು ಕೂಡ ವರ್ಷದ 365 ದಿನಗಳ ಕಾಲ ಕೂಡ ಪ್ರಸಾದ ವಿನಿಯೋಗ ಆಗ್ತಾನೇ ಇರುತ್ತೆ. ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಕೂಡ ಮಾಡಿದ್ದಾರೆ. ಯಾರ್ದಾದ್ರೂ ಹುಟ್ಟಿದಬ್ಬ ಇರಬಹುದು ಅಥವಾ ವಿವಾಹ ವಾರ್ಷಿಕೋತ್ಸವ ಇರಬಹುದು, ಅಕ್ಕಿಯನ್ನು ಕೊಡೋದ್ರ ಮೂಲಕ ಆ ಒಂದು ಖುಷಿನ ಎಲ್ಲ ಜೊತೆನೂ ಹಂಚ್ಕೊಳ್ಳೋ ಅಂಥದ್ದನ್ನು ಕೂಡ ನೀವು ಮಾಡಬಹುದು. ನಾವು ಊಟ ಆದಮೇಲೆ ಸ್ವಲ್ಪ ಸಮಯ ಇದೇ ಸನ್ನಿಧಿಲಿ ಕಳೆದು ಮತ್ತೊಮ್ಮೆ ದೇವಿಯ ದರ್ಶನವನ್ನು ಮುಗಿಸಿ ಇಲ್ಲಿಂದ ಹೊರಟ್ವಿ. ಒಂಥರ ತೃಪ್ತಿ ಅನ್ನಿಸ್ತು. ಸೊ ಸಾಧ್ಯವಾದರೆ ಒಮ್ಮೆ ಈ ಸನ್ನಿಧಿಗೆ ಭೇಟಿ ಕೊಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.